ನೋಡಿ ಇಲ್ಲಿ ಬರೆದಿದ್ದಾರೆ, ಪರಮ ದೇಶಭಕ್ತ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ರಾಯಣ್ಣನ ಹುಟ್ಟಿದ ದಿನ ಸ್ವಾತಂತ್ರ್ಯೋತ್ಸವ, ರಾಯಣ್ಣ ಹುತಾತ್ಮನಾದ ದಿನ ಗಣರಾಜ್ಯೋತ್ಸವ. ಸಂಗೊಳ್ಳಿ ರಾಯಣ್ಣ ಹುಟ್ಟಿದ್ದು 15 ಆಗಸ್ಟ್ 1798. ಅದೇ ದಿನ 15 ಆಗಸ್ಟ್ 1947 ಭಾರತಕ್ಕೆ ಸ್ವತಂತ್ರ ಸಿಕ್ತಂಥ ದಿನ. ಅದೇ ರೀತಿಯಾಗಿ ಸಂಗೊಳ್ಳಿ ರಾಯಣ್ಣನನ್ನು ಗಲ್ಲಿಗೆ ಹಾಕಿದ್ದು 26 ಜನವರಿ 1830. ಅದೇ ದಿನ 26 ಜನವರಿ 1950 ಭಾರತ ಗಣರಾಜ್ಯವಾಯಿತು. ಈ 2 ದಿನಗಳು ಭಾರತಕ್ಕೆ ಪವಿತ್ರವಾದ ದಿನಗಳು. ಇದೇ ದಿನಗಳು ಸಹ ಸ್ವಾತಂತ್ರ್ಯ ಹೋರಾಟಗಾರ ಹುತಾತ್ಮನ ಜನನ ಮತ್ತು ಮರಣದ ದಿನಾಂಕಗಳು ಹೌದು. ಇಂತಹ ಇತಿಹಾಸ ಪುರುಷನನ್ನು ಪಡೆದ ಭಾರತೀಯರು ಧನ್ಯರು. ಹಾಲುಮತ ಮಹಾಸಭಾ ಸಂಗೊಳ್ಳಿ ರಾಯಣ್ಣ ಯುವ ಜಾಗೃತಿ. ಇಲ್ಲಿ ನೋಡ್ಬೋದು ನೀವು. ಕಿತ್ತೂರು ಸಂಸ್ಥಾನ ವೀರ ಪರಂಪರೆ. ಕಿತ್ತೂರು ರಾಣಿ ಚೆನ್ನಮ್ಮ ಕಾಗತಿ ದೇಸಾಯರ ಮನೆತನದಲ್ಲಿ 1778ರಲ್ಲಿ ಜನಿಸಿದರು. ಕಿತ್ತೂರಿನ ದೊರೆ ಮಲ್ಲಸರ್ಜನ ಮಡದಿಯಾಗಿ ಎಲ್ಲ ವಿದ್ಯೆಗಳಲ್ಲಿ ಪರಿಣಿತಳಾಗಿದ್ದಳು. ಪತಿ ಮಲ್ಲಸರ್ಜನರು ಮರಣ ಹೊಂದಿದ ನಂತರ ಕಿತ್ತೂರು ರಾಜ್ಯದ ಆಡಳಿತ ಉಸ್ತುವಾರಿಯನ್ನು ತಾನೇ ವಹಿಸಿಕೊಂಡಳು. ಕನ್ನಡ ನಾಡಿನ ಒಬ್ಬ ವೀರ ವನಿತೆ ಇಂಗ್ಲಿಷರ ಸೈನ್ಯವನ್ನು ಎದುರಿಸಿ ನಿಂತಳು. ಸೈನ್ಯ ತನ್ನ ಕೋಟೆಯನ್ನು ಮುತ್ತಿದಾಗ ಈ ತಾಯಿ ಸೈನ್ಯದ ಕಣ್ಣಾದಳು, ಸ್ಫೂರ್ತಿಯಾದಳು. ತಾನೇ ಕುದುರೆ ಏರಿ ಕತ್ತಿ ಹಿಡಿದು ಹೋರಾಡಿದಳು. 1824ರಲ್ಲಿ ರಾಣಿ ಚೆನ್ನಮ್ಮ ಮತ್ತು ಸಂಗೊಳ್ಳಿ ರಾಯಣ್ಣ ನಡೆಸಿದ ಸಂಗ್ರಾಮವು 1857ರ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಸ್ಫೂರ್ತಿದಾಯಕವಾಯಿತು. ರಾಣಿ ಚೆನ್ನಮ್ಮ ತನ್ನ ಸ್ವಾತಂತ್ರ್ಯದ ಜ್ಯೋತಿಯನ್ನು ಹೊತ್ತಿಸಿದಳು. ತಾನು ಉರಿದು ಅಮರಳಾದಳು. ಭಾರತದ ವೀರ ಸಂತನರಲ್ಲಿ, ಅವರ ರಕ್ತದ ಕಣಕಣದಲ್ಲಿ, ಧಮನಿ ಧಮನಿಗಳಲ್ಲಿ ಸ್ವಾತಂತ್ರ್ಯ ಮಂತ್ರದ ವೀರ ರಥದ ಕಾವನ್ನು ಅರಿಯಬಿಟ್ಟಳು. 1829 ಫೆಬ್ರವರಿ 2ರಂದು ಸೆರೆಮನೆಯಲ್ಲಿ ಪ್ರಾಣ ಬಿಟ್ಟಳು. ಕಿತ್ತೂರು ಸಂಸ್ಥಾನದ ವೀರ ಸೇನಾನಿ ಸಂಗೊಳ್ಳಿ ರಾಯಣ್ಣ. ಗೆದ್ದ ಕಿತ್ತೂರು ತಂದು ಉದ್ದ ಬೀಳುವ ತಾಯಿ, ಕದ್ದ ಮಾತಲ್ಲ ನಿಮ್ಮಾಣೆ, ಇಲ್ಲದಿದ್ದರೆ ಬಿದ್ದು ಹೋಗುವೆ ರಣದಾಗೆ. ನೋಡಿ ಎಂಥ ಒಂದು ಅದ್ಭುತವಾದ ಮಾತುಗಳು. ಗೆದ್ದ ಕಿತ್ತೂರು ತಂದು ಉದ್ದ ಬೀಳುವ ತಾಯಿ, ಕದ್ದ ಮಾತಲ್ಲ ನಿಮ್ಮಾಣೆ, ಇಲ್ಲದಿದ್ದರೆ ಬಿದ್ದು ಹೋಗುವೆ ರಣದಾಗೆ. ನಿಮ್ಮ ಹೆಸರು? ನನ್ನ ಹೆಸರು ಶಂಕರ್ ಚೌಹಾಣ್ ರೀ. ಎಷ್ಟು ವರ್ಷದಿಂದ ಇಲ್ಲಿರ್ತೀರಿ ನೀವು? 4ನೇ ತಲೆಮಾರು. 4ನೇ ತಲೆಮಾರು. ನೀವು ಇಲ್ಲಿಂದ ಇಲ್ಲಿ ಇರಕಚ್ಚಿ ಎಷ್ಟು ವರ್ಷ ಆಯ್ತು? ಈಗ ಇಲ್ಲ ಅಂದ್ರೆ ನಾನು 40 ವರ್ಷ. 40 ವರ್ಷದಿಂದ ಇಲ್ಲೇ ಇರ್ತೀರಾ? ಏನ್ ಗೊತ್ತು ನಿಮಗೆ ರಾಯಣ್ಣರ ಬಗ್ಗೆ? ನನ್ನ ಬಗ್ಗೆ ಅಂದ್ರೆ ಈಗ ಮಂದಿ ಕಾಯಕತ್ತ ಹೋಗ್ತಾರಲ್ಲ, ಮಕ್ಕಳ ಅವ್ರು ಬೆಳ್ಕೊಂಡು ಹೋಗ್ತಾರ. ಅವ್ರು ಬೆಳ್ಕೊಂಡು ಹೋದ್ರ ಅವ್ರು ಎಷ್ಟು ನಂಬಿಕೆ ಇರ್ತಾರ ಅಷ್ಟ ಅವ್ರಿಗೆ ಕೆಲಸ ಆಗ್ತೈತಿ. ಮಕ್ಕಳಿಲ್ಲ ಅವ್ರಿಗೆ ಮಕ್ಕಳು, ನೌಕರಿ ಇಲ್ಲ ಅವ್ರಿಗೆ ನೌಕರಿ, ಮತ್ತ ಮದ್ವೆ ಆಗುದಿಲ್ಲ, ಅವ್ರ ಮದ್ವೆ ಆಗ್ತೈತಿ. ಎಲ್ಲಾ ಬಂದು ಮಾಡಿ ಹೋಗ್ತಾರ್ರಿ. ಅವ್ರು ಯಾವ್ದು ಗಡಿ ತೆಗಿತಾರೆ, ಪೊಟ್ಲ ಕಟ್ತಾರ್ರಿ. ಏನ್ ಅವ್ರ ಮನಸ್ನಾಗ ಇದ್ದಿದ್ದು ಮಾಡ್ಕೊಂಡು ಹೋಗ್ತಾರ್ರಿ. ಇಲ್ಲೇ ಮಣ್ಣು ಮಾಡಿದ್ರಿ ಅವ್ರಿಗೆ. ದುಡ್ಡು ಕಟ್ಟಿ ಚೆನ್ನಬಸಪ್ಪ ಸತ್ತಾಗಿಂದ ಮನೆಯಿಂದ ಮಾಡ್ಕೊಂಡು ಬಂದಾರ್ರಿ. ನಮ್ ಹಿರಿಯನ್ ಮುತ್ತ ಅಜ್ಜ ಮಾಡ್ಕೊಂಡ್ ಬಂದ್ರಿ. ನೀವೇ ಪೂಜೆ ಮಾಡ್ಕೊಂತ ಬರ್ತಿರೋದು ಇದನ್ನ? ನಿಮ್ದು ಸ್ವಂತ ಏನಿಲ್ಲ ರೀ, ಬರೇ ದೀಪ ಹಚ್ಚಿದ್ದೇವ್ ಅಂದ್ರ ಏನೂ ಇದಾಗಿಲ್ಲ. ದೀಪ ಹಚ್ಚಿದ್ದೇವು. ಮತ್ತೆ ಹಿಂಗಡಕ್ಕೆ ಇವ್ರು ಬಂದ್ರಿಲ್ಲ, ಅಣ್ಣ ತಪ್ಪಗಳು ಬಂದ, ಹುಡುಗರು ಮಂದಿ ಬಂದ್ರ. ಅವ್ರ ಏನನ್ನಕತ್ರ ನಾವು ಜಾತ್ರೆ ಮಾಡ್ತೀವಿ. ಅದು ವರ್ಷ ಒಮ್ಮೆ ಜಾತ್ರೆ ಮಾಡ್ತಾರೆ. ಯಾವ ವರ್ಷ ಮಾಡ್ತಾರಮ್ಮ ಜಾತ್ರೆ? ಡಿಸೆಂಬರ್ ತಿಂಗಳಾಗ ಮಾಡ್ತಾರೆ. ಇದೇ ಡಿಸೆಂಬರ್ ತಿಂಗಳು, ಈ ತಿಂಗಳಿಗೆ ಜಾತ್ರೆ ಮಾಡ್ತಾರೆ. ಆಗೈತಿ. ನಾಳೆ 12 ದಿವಸ ಆಕತಿ. ಅದು ಜಾತ್ರೆ ಮಾಡ್ತಾರೆ. ಮತ್ ಜನವರಿ 26 ದೊಡ್ಡ ಫಂಕ್ಷನ್ ಆಕತಿ. ಜನವರಿ ಅವ್ರು ಸತ್ತ ದಿವಸ ಅಂದ್ರೆ ಅವ್ರ ತಿಥಿ ದಿನ ಒಂದು ದೊಡ್ಡ ಫಂಕ್ಷನ್ ಮಾಡ್ತಾರೆ. ಮತ್ತ 15 ಆಗಸ್ಟ್ ಫಂಕ್ಷನ್ ಆಕತಿ. ಹುಟ್ಟಿದ ದಿವಸ ಅದು. ಅದು 2 ದಿವಸ ಫಂಕ್ಷನ್ ಮಾಡ್ತಾರೆ. ಅಂದ್ರೆ ನಡಕ್ ಅಂದ್ರೆ ಹಿಂಗೆ ಸಣ್ಣ ಏನಂದ್ರ ಕಾರ್ಯಕ್ರಮ ಇರ್ತಾರ್ರಿ. ಅದು ತೊಟ್ಲ ಕಟ್ಟುದು, ಜಡಿ ತೆಗ್ದು ಮಾಡೋರು ಮಾಡ್ತಾರ್ರಿ. ಎಲ್ಲ ಈ ಕಾಂಪೌಂಡ್ ಎಲ್ಲ ಆಗಿ ಎಷ್ಟು ವರ್ಷ ಆಯ್ತಮ್ಮ ಇದು? ಇದೆಲ್ಲ ಕಂಪೌಂಡ್ ಆಗಿ 2 ವರ್ಷ ಆಯ್ತ್ರಿ. ಭಾಳ ವರ್ಷ ಆಗಿ 2 ವರ್ಷ ಆಯ್ತ್ರಿ. ಇದು ಹಾಕಿ 2 ವರ್ಷ ಆಯ್ತು. ಇದು ಕೂಡ 2 ವರ್ಷ ಆಯ್ತಾ? ಇದಕ್ಕಿಂತ ಮುಂಚೆ ಆಲದ ಮರ ಅದಕ್ಕೆ ಇದು ಬಿಟ್ರೆ, ಕಟ್ಟೆ ಬಿಟ್ರೆ ಏನಿರ್ಲಿಲ್ಲ ಇಲ್ಲಿ? ಕೆಳಗಿತ್ತ, ಈಗ ಎತ್ತರ ಮಾಡ್ಯಾರ. ಮಾಡ್ಯಾರ.
ಹ್ಮ್ ಈಗ ಇದು ರಾಯಣ್ಣನ್ ಸಮಾಧಿ ಒಂದು, ಆ ಕಡೆ ಇರೋ ಆಲದ ಮರ ಅಲ್ಲದ ಮರ ಅಲ್ಲಿ ಏನಾಗೈತಿ, ರಾಜನ್ ಮರ ಹೋಗೈತ್ರಿ ಮೊದ್ಲಿಂದ. ಯಾರ್ ಹಚ್ಚಿದ್ ಹೇಳ, ಕಟ್ಟಿ ಚೆನ್ನಬಸಪ್ಪ ಹಚ್ಚಿದ್. ಚನ್ನಬಸಪ್ಪ ಹಚ್ಚಿದ್ ಹೋಗೈತಿ. ಅದ ಗಿಡ ಹೋಗೈತ್ರಿ. ಹೋಗಿ ಅದ ಜಾಗ ಮತ್ತೆ ಬೇರ್ ಬಂದಾವ್ರಿ. ಓ, ಅದೇ ಜಾಗದಾಗ ಮತ್ತೆ ಬೇರ್ ಬಂದಿದಾವ್. ಅಂದ್ರೆ ಹಚ್ಚಿದ ಗಿಡ ಈಗೇನಿಲ್ಲ, ಹೋಗೈತಿ ಅಂತ. ಅಲ್ಲೂ ಗಲ್ಲಿ ಹಚ್ಚಿದ ಜಾಗಕ್ಕೂ ಹೋಗೈತ್ರಿ. ಗಲ್ಲಿಗೆ ಏರ್ಸಿರೋದು ಎಲ್ಲಿ ಜಾಗ? ಇಲ್ಲೇ ಐತಿ ಖರೆ, ಇಲ್ಲೇ ಒಳಗ್ ಬಿಡುದಿಲ್ಲ ಸರ್. ನಮ್ಮನ್ನ ಒಳಗ್ ಬಿಡಂಗಿಲ್ಲ, ಯಾರಿಗೆ ಬಿಡಂಗಿಲ್ಲ ಅವ್ರ. ಯಾಕಂದ್ರ ಈಗ 17 ತಾರೀಕಿಗೆ, ಮುಂದಿನ ತಿಂಗಳ 17 ತಾರೀಕಿಗೆ ಓಪನಿಂಗ್ ಐತಿ ಸಿದ್ದರಾಮಯ್ಯ ಬರೋವಾಗ. ಇಷ್ಟೇ ನನ್ಗೆ ಗೊತ್ತಿರುತ್ತೆ. ಅದ್ರ ಮುಂದೆ ಯಾಕಂದ್ರೆ ನಂಗ ಓದಾಕ್ ಬರಾಕ್ ಬರುದಿಲ್ಲ. ಅಷ್ಟೇ ನಂಗೆ ಹಿರಿಯರ್ ಹೇಳಿದ್ದ ಅಷ್ಟೇ ಗೊತ್ತಿಲ್ಲ. ನಿಮ್ಗೆ ಹಿರಿಯರ್ ಹೇಳಿದಿಷ್ಟೇ. ನೀವು ಇದೇ ಊರಲ್ಲಿ ಹುಟ್ಟಿ ಬೆಳೆದಿರೋದೆಲ್ಲ? ನಾನು ಬ್ಯಾರೆ ಊರಾಗ ಹುಟ್ಟಿದ್ದೇನೆ, ಇಲ್ಲೇ ಕೊಟ್ಟಿದ್ದೈತಿ ನನ್ಗೆ ಗಂಡನ ಮನೆ ಇದು. ಗಂಡನ ಮನೆ. ನಿಮ್ ತಾತ, ನಿಮ್ಮ ಅತ್ತಿ ಮಾವ, ಅವ್ರ ಅಪ್ಪ ಅಮ್ಮ ಎಲ್ಲಾ ಮಾಡಿರೋದನ್ನ ನೀವು ಖಂಡಿತ ನೀವು ಮಾಡ್ಕೊಂಡು ಹೋಗ್ತಾ ಇದೀರ. ಅವ್ರ ಮೊದಲ ಎಲ್ಲಾರು ಹೆಂಗಸರು ಯಾರು ಬಂದಿಲ್ಲ, ಗಂಡಸರು ಮಾಡ್ಕೊಂಡು ಹೋಗಿದ್ರೆ. ಈಗ ಗಂಡಸರು ಅಂದ್ರೆ ನಾನೇ ಮಾಡತ್ತೇನೆ. ಮಗ ಅದನ್ರಿ, ಮಗ ಬಿಟ್ಟು ಮಾಡಿದ್ವಿ. ನೀವ್ ಬರ್ತಾನ್ರಿ ಓಮ್ಗಾಡ, ಎಲ್ಲಾ ಬೇಕಾದ್ರೆ ಹಿಸ್ಟರಿ ಹೇಳ್ತಾನ್ರಿ. ಈಗ ಸದ್ಯಕ್ ಬರ್ತಾನ್ರಿ. ಎಲ್ಲಿದಾರೆ ಅವರು? ಅವ್ರ ಮುಗುಳಿ ಅವರು. ಈಗ ಬರ್ತಾನ್ರಿ ಸದ್ಯಗ. ಅವ್ ಬಂದ್ರೆ ನಿಮ್ಗೆ ಏನಿದೆ ಡಿಟೇಲ್ ಮಾಹಿತಿ ಕೊಡ್ತಾನ. ಓಕೆ ಅಮ್ಮ, ನಮಸ್ಕಾರ.